ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಾಟ್ ನಂಬರ್ 13 ನಿಗೂಢವಾಗಿ ಉಳಿದಿದೆ. ಇಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದ. ಆದರೆ ನಿನ್ನೆ 4 ಗಂಟೆ 18 ಅಡಿ ಆಳ ಅಗೆದರು ಬಗೆದರು ಏನೂ ಸಿಕ್ಕಿಲ್ಲ. ಆದರೆ ಈ ಪಾಯಿಂಟ್ನ ಉತ್ತರ ಭಾಗದಲ್ಲಿ ಶವವನ್ನು ಹೂತಿಟ್ಟಿದ್ದೇನೆ, ಅಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಮಾಸ್ಕ್ ಮ್ಯಾನ್ ಪಟ್ಟು ಹಿಡಿದಿದ್ದಾನೆ. ಹೀಗಾಗಿ ಇವತ್ತು SIT ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪಾಯಿಂಟ್ ನಂಬರ್ 13ರಲ್ಲೂ ಖಾಲಿ ಮತ್ತೆ ಕಗ್ಗಂಟಾಗಿಯೇ ಉಳಿದ 13ನೇ ಸ್ಪಾಟ್. ಇಂದು ಮತ್ತೆ 13ನೇ ಪಾಯಿಂಟ್ನಲ್ಲಿ ಉತ್ಖನನ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಎಂದು ಅನಾಮಿಕ ಮಾಸ್ಕ್ ಮ್ಯಾನ್ ಯಾವಾಗ ದೂರು ನೀಡಿದ್ದನೋ ಅದಾದ ಬಳಿಕ ಗ್ರಾಮದ ಎಲ್ಲೆಡೆ ಭೂಮಿ ಅಗೆಯೋ ಕೆಲಸ ನಡೆದಿದೆ. ಪಾಯಿಂಟ್ ನಂಬರ್ 13ಅನ್ನು ಹೊರತುಪಡಿಸಿ 1ರಿಂದ 16ರವರೆಗೂ 30 ಗುಂಡಿ ತೋಡಿ ಹುಡುಕಿದ್ರೂ ಒಂದೇ ಒಂದು ಕಳೆ ಬರ ಪತ್ತೆಯಾಗಿಲ್ಲ. ಹೀಗಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಒಂದೇ ಕಡೆ 10 ಶವ ಹೂತಿಟ್ಟಿದ್ದೇನೆ ಎಂದಿದ್ದ ಅನಾಮಿಕನ ಮಾತು ಕೇಳಿ SIT ಅಧಿಕಾರಿಗಳು ಡ್ರೋನ್ ಮೌಂಟೆಡ್ GPR ತರಿಸಿಕೊಂಡು ಶೋಧ ಕಾರ್ಯ ನಡೆಸಿದ್ರು. ಅದರಲ್ಲೂ ಏನೂ ಪತ್ತೆಯಾಗದ ಹಿನ್ನೆಲೆ ತಕ್ಷಣ 2 ಹಿಟಾಚಿಗಳ ಮೂಲಕ ಭೂಮಿ ಅಗೆಯಲು ಆರಂಭಿಸಿದ್ರು. ಅಗೆದು 22 ಅಡಿ ಉದ್ದಕ್ಕೆ 8 ಅಡಿ ಅಗಲಕ್ಕೆ ಅಗೆದು 18 ಅಡಿ ಆಳಕ್ಕೆ ಗುಂಡಿ ತೆಗೆದ್ರೂ ಏನೂ ಪ್ರಯೋಜನವಾಗಿಲ್ಲ. ಅಡಿ ಭಾಗದಲ್ಲಿ ನೀರು ಸಿಕ್ಕಿರೋದು ಬಿಟ್ರೆ ಬೇರೇನೂ ಸಿಗದೆ ಅಷ್ಟೊಂದು ದೊಡ್ಡ ಗುಂಡಿಯನ್ನು ಮತ್ತೆ ಅಷ್ಟೇ ಶ್ರಮ ವಹಿಸಿ ಮುಚ್ಚಿಸಿದ್ರು. ಈ ಪಾಯಿಂಟ್ ನಂಬರ್ 13ರಲ್ಲಿ ಇದ್ದ ಕುತೂಹಲದಿಂದ ಎಲ್ಲೆಡೆಯಿಂದ ಬಂದ ಎಲ್ಲರಲ್ಲೂ ಕುತೂಹಲ ಕಡಿಮೆಯಾಗಿ ಅನಾಮಿಕನಿಗೆ ಹಿಡಿ ಶಾಪ ಹಾಕಿ ಬಂದ ದಾರಿಗೆ ಸುಂಕ ಇಲ್ಲದಂತೆ ವಾಪಸ್ಸು ತೆರಳಿದ್ದಾರೆ. ಹಳೇ ವರಸೆ ಮುಂದುವರೆಸಿದ ಮಾಸ್ಕ್ ಮ್ಯಾನ್, ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿದ ದೂರುದಾರ. ಪಾಯಿಂಟ್ ನಂಬರ್ 13ರಲ್ಲಿ ಏನೂ ಸಿಕ್ಕಿಲ್ಲ ಎಂದು SIT ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ತಲೆ ಕೆಡಿಸಿಕೊಂಡ್ರೆ, ದೂರುದಾರ ಮಾಸ್ಕ್ ಮ್ಯಾನ್ ಮಾತ್ರ ಇಲ್ಲಿ ಸಿಗದಿದ್ರೆ ಏನೂ ತೊಂದರೆ ಇಲ್ಲ ಎಂದು ಮತ್ತೆ ಕೈ ತೋರಿಸಲಾರಂಭಿಸಿದ. ಗುಂಡಿ ತೆಗೆದ ಜಾಗದಲ್ಲೇ ನಿಂತು ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿ ಅಲ್ಲಿ ಹಲವಾರು ಶವ ಹೂತಿಟ್ಟಿದ್ದೇನೆ ಎಂದು ಮತ್ತೆ ತನ್ನ ಹಳೇ ವರಸೆ ಮುಂದುವರೆಸಿದ್ದಾನೆ. ಆ ಜಾಗದಲ್ಲೂ ಭೂಮಿ ಅಗೆಯಬೇಕೆಂಬ ಪಟ್ಟು ಹಿಡಿದು ಕೂತಿದ್ದಾನೆ. ಇಷ್ಟೊಂದು ಗುಂಡಿ ತೋಡಿರುವ IPS ಅಧಿಕಾರಿಗಳಿಗೆ ಇನ್ನೊಂದು ಹೆಚ್ಚಾಗುತ್ತಾ ಎಂದು ಅದಕ್ಕೂ ಓಕೆ ಅಂದಿದ್ದಾರೆ. ಆತ ಹೇಳಿದಂತೆ ಇಂದು ಅದೇ ಪಾಯಿಂಟ್ನ ಇನ್ನೊಂದು ಭಾಗದಲ್ಲಿ ಭೂಮಿಯ ಉದ್ದಗಲಕ್ಕೂ ಅಗೆಯೋದಕ್ಕೆ ತಯಾರಿ ಮಾಡಿದ್ದಾರೆ. ಮುಂಜಾನೆಯಿಂದಲೇ ಮತ್ತೆ ಉತ್ಖನನ ಕಾರ್ಯ ನಡೆಸಲಿದೆ. ಅನಾಮಿಕ ಹೇಳಿದ ರೀತಿಯಲ್ಲಿ ಮತ್ತೆ ಪಾಯಿಂಟ್ ನಂಬರ್ 13ರಲ್ಲಿ ಯಾಕೆ ಉತ್ಖನನ ನಡೆಸಬೇಕು ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರುತ್ತಿದೆ. ಅನಾಮಿಕ ವ್ಯಕ್ತಿ ಆರಂಭದಲ್ಲಿ ಹೇಳಿದ ಶವ ಹೂತಿಟ್ಟ ಪ್ರಕರಣವನ್ನು ಒಂದಷ್ಟು ಜನ ಒಪ್ಪಿಕೊಂಡಿದ್ದರು. ಆದರೆ ಇದೀಗ ಎಲ್ಲವೂ ಖಾಲಿಯಾಗಿರೋ ಹಿನ್ನೆಲೆ ಅನಾಮಿಕ ವ್ಯಕ್ತಿಯ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಆತನನ್ನೇ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿ ಆತ ತಲೆ ಬುರುಡೆ ಭೂಮಿಯಿಂದ ಅಗೆದು ತಂದ ಪ್ರಕರಣದಲ್ಲಿ ಆತನನ್ನು ಬಂಧಿಸಿ ಅದರ ಹಿಂದೆ ಯಾರಿದ್ದಾರೆ ಅನ್ನೋ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯ ಕೇಳಿ ಬಂದಿದೆ. ಒಟ್ಟಿನಲ್ಲಿ ಮುಂದೆ SIT ನಡೆ ಏನು ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.